ಮೊದಲಿಗೆ ತಂದೆ ಸೆಕೆಂಡ್ ನಿಮ್ಮ ಡೈರೆಕ್ಷನ್ ಸಿನಿಮಾಗಳು ಮೊದಲ ಗೆಲುವು ಅಂದ್ರೆ ಸಾಂಗ್ದೇ ಆಗಿರುತ್ತೆ. ಯಾಕಂದ್ರೆ ದೊಡ್ಡ ಇನ್ವಿಟೇಷನ್ ಸಾಂಗ್ಸ್ಗಳು ಮಾಡ್ಕೊಂಡು ಬಂದಿರೋ 3 ಸಿನಿಮಾಗಳು ಅಂದ್ರೆ ಡೈರೆಕ್ಷನ್ ಮಾಡಿರುವಂತ ಸಿನಿಮಾಗಳೆಲ್ಲ ಸಾಂಗ್ ಸೂಪರ್ ಇತ್ತು. ಈಗ ಅದರ ಮೊದಲ ಸೂಚನೆ ಗೊತ್ತಾಗಿ ಇದರಲ್ಲಿ ಸಿಗ್ತದೆ. ಸಿಟಿ ಲೈಟ್ಸ್ಗೆ ಸಕ್ಸಸ್ ಕಾಣಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಸಾಂಗ್ ತುಂಬಾ ಚೆನ್ನಾಗಿದೆ ಅಂತ ನೀವೆಲ್ಲ ನೀವು ಸ್ಪೆಷಲಿ ಫಸ್ಟ್ ನೋಡೋರೆ ನೀವು ಹೊಗಳೋದೇ ನಮ್ಮ ದೊಡ್ಡ ಆಡಿಯನ್ಸ್ ಹೊಗಳದಂಗೆ ಆಗುತ್ತೆ. ಹಾಗೆ ನಿನ್ನೆವರೆಗೂ ಅಟೆನ್ಷನ್ ಇತ್ತು ಏನಾಗುತ್ತೆ ಅಂತ. ಸೊ ಇವತ್ತು ಚೆನ್ನಾಗಿರೋದು ನಾನು ತುಂಬಾ ಖುಷಿಯಾಗಿದ್ದೀನಿ. ಅಂದ್ರೆ ನನ್ನ ಮೊದಲನೇ ಪ್ರಯತ್ನ ವರ್ಕ್ ಆಗಿದೆ ಅಂತ. ಸಾಂಗ್ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ ಸರ್? ಈ ತರದ ಗೊತ್ತಾಗುತ್ತೆ ಈ ಮೋಡ್ ಮತ್ತೆ ಈ ಸ್ಟೈಲ್ ಅನ್ನೋ ಅಂತ ಈ ಗಾನ ಪಾಠ ಸ್ಟೈಲ್ ಇರುತ್ತಲ್ಲ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಟ್ರೈ ಮಾಡ್ತಾರೆ. ಅದೇ ನಾನು ತುಂಬಾ ಹೊತ್ತಿದ್ರೆ ಇಲ್ಲೇ ಒಂದು ಸಾಂಗ್ ಮಾಡಿಸ್ಬಿಡ್ತೀನಿ. ಇವಾಗ ಮಂಗಳ ಅವ್ರದ್ದು ನಿಮ್ದೆಲ್ಲ ಒಂದು ವಾಯ್ಸ್ ಹಾಕಿ ಅಂದ್ರೆ ಈ ಆಡು ಭಾಷೆನ ಸಾಂಗ್ ಮಾಡೋದಿದೆಯಲ್ಲ ಅದು ತುಂಬಾ ಚಂದ ಇರುತ್ತೆ. ತುಂಬಾ ಕೆಲವು ಸರಿ ತುಂಬಾ ಕೆಲವೆಲ್ಲ ತುಂಬಾ ಶಾಸ್ತ್ರೀಯವಾಗಿ ಲೆಕ್ಕಾಚಾರವಾಗಿ ಮಾಡೋದು ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ವರ್ಕ್ ಆಗುತ್ತೆ. ಕೆಲವು ಸರಿ ಆಡು ಭಾಷೆನ ಪಿಕ್ ಮಾಡಿ ಆಡೋದು ಕೂಡ ಎಲ್ರಿಗೂ ಈಸಿ ಅನ್ಸ್ಬೇಕು ಆಡೋದಕ್ಕೆ. ನನ್ನ ಒಂದು ಥೀಮ್ ಯಾವಾಗ್ಲೂ ಹಂಗೆ. ಸರ್, ಪ್ರತಿ ಸಿನಿಮಾದಲ್ಲೂ ನಿಮ್ದು ಅಂದ್ರೆ ಈ ನೇಟಿವ್ಗೆ ತಕ್ಕಂಗೆ ಹಾಡುಗಳು ಕ್ರಿಯೇಟ್ ಆಗುತ್ತೆ ಅಥವಾ ಕಥೆಗಳು ಕ್ರಿಯೇಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಸಿಟಿ ಲೈಟ್ಸ್ ಅನ್ನೋ ಸಿನಿಮಾದಲ್ಲಿ ಅದು ಯಾವ ತರ ವರ್ಕೌಟ್ ಆಗುತ್ತೆ? ಯಾವ್ದು ಹಾಡುಗಳಾಗಿರ್ಬೋದು, ಕಥೆ ಆಗ್ಬೋದು. ಯಾಕಂದ್ರೆ ಇದೆಲ್ಲ ನಿಮ್ ನೇಟಿವಿಟಿಗೆ ತಕ್ಕಂತಹ. ಹೌದು, ನಾನು ಸಾಮಾನ್ಯ ಕತೆ ಮಾಡೋದೇನೆ ಓಡಾಡ್ಕೊಂಡು ನೋಡ್ತೀನಿ ಫಸ್ಟ್ ಏನ್ ನಡೀತಾ ಇದೆ ಇಲ್ಲಿ ಇನ್ಸಿಡೆಂಟು ಅಂತ ನೋಡಿ. ಸ್ಪೆಷಲಿ ಈ ಕತೆ ಮಾಡುವಾಗ ನೈಟ್ ಲೈಫ್ ಹೇಗಿದೆ ಬೆಂಗಳೂರಲ್ಲಿ ಅಂತ ಹುಡ್ಕಾಡ್ದಾಗ ನಾವು ಒಂದಷ್ಟು ವಿಷಯಗಳು ಸಿಗ್ತದೆ. ಅದು ಸಿನಿಮಾ ಮೂಲಕ ಅದನ್ನ ಹೇಳಕ್ ಇಷ್ಟಪಟ್ಟಿದ್ದೀನಿ. ಅಂದ್ರೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಆಗುವಂತ ಮೋಸ ಈ ಕತ್ಲಲ್ಲಿ ಇಲ್ಲಿ ಬ್ಯಾಂಗ್ಳೂರ್ ಅನ್ನೋ ಒಂದು ಜಾಗದಲ್ಲಿ ಎಷ್ಟು ಡೇಂಜರಸ್ ಅದು ಹೆಣ್ಮಕ್ಳು ಬದುಕು ಪಾಪ ಅನ್ನೋದನ್ನ ಹೆಣ್ಮಕ್ಳ ಪರವಾಗಿ ಮಾಡಿರುವಂತ ಸಿನಿಮಾ ಇದೆ. ಆಕ್ಚುಲಿ ನಾನು ಅದನ್ನ ಸುಮ್ಮನೆ ಅದು ಬ್ಯಾಡ್ ಗರ್ಲ್ಸ್ ನ ಕೂಡ ನೋಡ್ತೀರಾ ಅಂತ ಏನ್ ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರೆ ಅದನ್ನ ವರ್ಡ್ ಅದಕ್ಕೆ ಯೂಸ್ ಮಾಡಿದ್ವಿ. ಅಂದ್ರೆ ಹೌದು, ಹೆಣ್ಣು ತಪ್ಪು ಅಂತ ಬಂದಾಗ ಯಾಕೆ ಎದುರಾಕೊಂಡು ನಿಂತ್ಕೋಬಾರ್ದು? ಹೆಣ್ಣು ಒಂದು ದೊಡ್ಡ ಶಕ್ತಿ ಅಲ್ವಾ. ಆ ಹೆಣ್ಣು ಯಾವಾಗ್ಲೂ ಸೈಲೆಂಟ್ ಆಗಿರೋಕೆ ಆಗಲ್ಲ, ಎದುರಾಕೊಂಡು ನಿಂತ್ಕೋಬೇಕಾಗತ್ತೆ ಕೆಲವು ವಿಚಾರ. ಅದೇ ಸರಿ, ಹೆಣ್ಣು ಬ್ಯಾಡ್ ಗರ್ಲ್ಸ್ ಅಂತ ಪೋಟ್ರೆ ಮಾಡಿದ್ರು, ಅದನ್ನ ಹೇಳಿರುವಂತ ಒಂದು ಆರ್ಟಿಸ್ಟ್ ಕೂಡ ಅಷ್ಟೇ ಪವರ್ಫುಲ್. ಎಕ್ಸಾಕ್ಟ್ಲಿ ಯಾರು ಹೇಳ್ತಾರೋ ಅದು ಕೌಂಟ್ ಆಗುತ್ತೆ. ಈಗ ಅದೊಂದಿಗೆ ನಾನು ಬಚಾವದೆ. ಹಾಗೇನಿಲ್ಲಮ್ಮ, ಉಮಾಶ್ರೀ ಅಮ್ಮ ಯಾಕೆ ಹೇಳ್ತಾರೆ ಅಂತ ಅದನ್ನ ನೀವು ಸಿನಿಮಾ ನೋಡಿದಾಗ ನೀವು ಚಪ್ಪಾಳೆ ಹೊಡಿತೀರಾ. ಅಂದ್ರೆ ಹೆಣ್ಮಕ್ಳಿಗೆ ಅನ್ಸುತ್ತೆ ಉಮಾಶ್ರೀ ಅಮ್ಮ ಹೇಳಿದ್ಮೇಲೆ ಕರೆಕ್ಟ್ ಆಗಿ ಹೇಳೋದು, ನಾನಿದ್ರು ಅದೇ ಕೆಲಸ ಮಾಡ್ತಿದ್ದೆ ಅಂತ. ಅದು ಮೋನಿಶಾ ವಾಯ್ಸೇ ಅದು. ಈಗ ಉಮಾಶ್ರೀ ಅವ್ರದೇ ಹೇಳ್ತೀನಿ, ಅವ್ರ ಕತೆ ಬಂದಿರೋದು ಅವ್ರ ಜರ್ನಿ ಇದೆಯಲ್ಲ, ಬದುಕೋಗ್ ಬಿಡ್ರು ಅಂತ ಹೇಳ್ಬಿಟ್ಟೆ ಅವ್ರು ಬದುಕಿ ತೋರಿಸಿರುವಂತದ್ದು. ಸೊ ಹೆಣ್ಮಕ್ಳು ಈಗ ಹೇಗ್ ಹಾಕಿದ್ದಾರೆ ಅಂತಂದ್ರೆ ಎಲ್ರೂನು ವಾಯ್ಸ್ ಔಟ್ ಮಾಡ್ತಾರೆ, ಎಲ್ರು ಧ್ವನಿ ಮಾಡ್ತಾರೆ. ಸೊ ಈ ಬದುಕೋಗ್ ಬಿಡ್ರು ಅನ್ನೋದು ಅವ್ರನ್ನ ಬದುಕೋಗ್ ಬಿಡೋದಿಲ್ಲ ಸಮಾಜ. ಆದ್ರೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೀತಾರೆ. ಈ ತರದ್ ಏನಾದ್ರು ಸಬ್ಜೆಕ್ಟ್ ಇಟ್ಕೊಂಡು ಸಿಟಿ ಲೈಫ್ ಬಂದಿದ್ಯಾ? ತುಂಬಾ ವಿಷಯ ಹೇಳಕ್ ಕೊಟ್ಟಿದ್ದೀನಿ. ಈಗ ನಿಮ್ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ಹೌದು, ಈಗ ಹೆಣ್ಮಕ್ಳು ಕೂಡ ಸಮಾನವಾಗಿ ನಿಂತ್ಕೋಬೇಕು. ಯಾವಾಗ ಹೆಣ್ಮಕ್ಳು ಸಮಾನವಾಗಿ ನಿಂತ್ಕೋತಾರೋ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಿ ಅವ್ರಿಗೂ ಒಂದು ಮೇಲ್ಗೈ ಸಾಧನೆ ಮಾಡಕ್ಕೆ ಶಕ್ತಿ ಸಿಗುತ್ತೋ ಅವತ್ತು ಒಂದು ಸಮಾಜ ನಿರ್ಮಾಣ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಎಲ್ರಿಗೂ ಈಕ್ವಾಲಿಟಿ ಬೇಕು.